ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗ್ಯಾರಂಟಿ ಯೋಜನೆ ದುರುಪಯೋಗ ತಡೆಯಲು ಮರುಪರಿಶೀಲನೆ ಮಾಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಣೇಶ್ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಹೇಳಿಕೆ. ಬೀದರ್ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಣೆ ಮಾಡಿ ಪರಿಹಾರ ನೀಡಬೇಕು. ಸಚಿವ ಈಶ್ವರ್ ಖಂಡ್ರೆ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನಗರದಲ್ಲಿ ಜರುಗಿದ ಕಾಂಗ್ರೆಸ್ ಸಮಾವೇಶದಲ್ಲಿ ಅಭಿಪ್ರಾಯ ಮಂಡನೆ. ಕ್ಯಾನ್ಸರ್ ತಪಾಸಣೆ ಮತ್ತು ಆರಂಭಿಕ ಚಿಕಿತ್ಸೆ ಬಗ್ಗೆ ಮುಕ್ತವಾಗಿ ಚರ್ಚಿಸುವುದನ್ನು ರೂಢಿಸಿಕೊಳ್ಳಬೇಕಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳು ವ್ಯಕ್ತಿಯ ರೋಗ ಗುಣಮುಖದ ಜೊತೆಗೆ ದೇಹದ ಅಂಗಾಂಗಗಳ ರಕ್ಷಣೆ ಮಾಡ್ತಾ ಇವೆ. ಡಾಕ್ಟರ್ ದೇವೇಶ್ ಬಲ್ಲಾಳ್, ಬೆಂಗಳೂರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಶ್ವಾಸನೆ ನೀಡಿದರು. ನಗರದ ಗಣೇಶ್ ಮೈದಾನದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಸೋಮವಾರ ರಾತ್ರಿ ಏರ್ಪಡಿಸಿರುವಂಥ ಪಕ್ಷದ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಗ್ಯಾರಂಟಿ ಯೋಜನೆ ದುರುಪಯೋಗ ತಡೆಯಲಿಕ್ಕೆ ಮರುಪರಿಶೀಲನೆ ಮಾಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಆ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲಿ ಮಾದರಿಯಾಗಿವೆ. ವಿಶ್ವಸಂಸ್ಥೆ ಕೂಡ ನಮ್ಮ ಗ್ಯಾರಂಟಿಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಆದರೆ ಬಿಜೆಪಿಯವರು ಗ್ಯಾರಂಟಿಗಳನ್ನು ಟೀಕಿಸ್ತಾ ಇದ್ದಾರೆ. ಅವರೇ ಅನೇಕ ರಾಜ್ಯಗಳಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸತ್ತವರ ಹೆಸರಿಗೆ ಹಾಗೂ ಬೇರೆ ರಾಜ್ಯದವರಿಗೆ ಹೋಗುವಂಥ ಗ್ಯಾರಂಟಿ ಹಣ ತಡೆಯುವುದು ನಮ್ಮ ಉದ್ದೇಶವಾಗಿದೆ. ಆದ ಕಾರಣ ಮರುಪರಿಶೀಲನೆಯನ್ನು ಮಾಡ್ತಾ ಇದ್ದು ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ 3ನೇ ಸಲ ಅಧಿಕಾರಕ್ಕೆ ಬಂದಿದೆ. ಆದರೆ ಒಂದೇ ಒಂದು ಭರವಸೆ ಕೂಡ ಈಡೇರಿಸಿಲ್ಲ. ಅವರು ದೇವರು, ಧರ್ಮ, ರಾಜಕೀಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ನಾವು ಬಡವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದೇವೆ ಎಂದು ಹೇಳಿದರು. ಬರುವ 3 ತಿಂಗಳಲ್ಲಿ ವಿವಿಧ ಇಲಾಖೆಗಳಲ್ಲಿನ 72,000 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ. 15,000 ಶಿಕ್ಷಕರು, ನಗರಾಭಿವೃದ್ಧಿ ಇಲಾಖೆಯ 15,000, 6,800 ಪೌರ ಕಾರ್ಮಿಕರು, 3,300 ಪೊಲೀಸರು, 1,600 ಇಂಧನ ಇಲಾಖೆ ಹುದ್ದೆ ಭರ್ತಿಯನ್ನು ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಂಭೀರವಾಗಿರಬೇಕು. ಪಕ್ಷದ ಕಾರ್ಯಕರ್ತರು ಈ ಕುರಿತು ಅರಿವು ಮೂಡಿಸಬೇಕು. ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ ತುಂಬಿಕೊಡಲು ತಿಳಿಸಬೇಕು. ಸಾಕಷ್ಟು ಜನ ಬಡವರಿಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ. ಆದ ಕಾರಣ ಪಕ್ಷದ ಕಾರ್ಯಕರ್ತರು ಅರ್ಜಿ ತುಂಬಿಸಿ BLOಗಳಿಗೆ ನೀಡಬೇಕು. ಇಲ್ಲವಾದಲ್ಲಿ ಪಕ್ಷ ನಿಯೋಜಿಸುವ BLO, BA2ಗಳು ಅವುಗಳನ್ನು ಸಂಗ್ರಹಿಸಿ BLOಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ದೊಡ್ಡ ಶಕ್ತಿ ಇದೆ ಎಂದು ಹೇಳಿದರು. 2028ರಲ್ಲಿ ಪುನಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಆತ್ಮವಿಶ್ವಾಸದಿಂದ ಇರಬೇಕು ಎಂದು ಡಿಕೆ ಶಿವಕುಮಾರ್ ಪಕ್ಷದ ಕಾರ್ಯಕರ್ತರಿಗೆ ಭರವಸೆ ಮೂಡಿಸಿದರು. ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. 3-4 ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಾಗುವುದು. 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ 6ರ ಪೈಕಿ 5ರಲ್ಲಿ ಕಾಂಗ್ರೆಸ್ ಗೆಲ್ಲುವ ಭರವಸೆ ಇತ್ತು. ಆದರೆ 2 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದೇವೆ. ಮುಂಬರುವ ಚುನಾವಣೆಯಲ್ಲಿ 6ಕ್ಕೆ 6 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿದೆ. ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಎನ್ನುವಂಥ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನು ಕೊಟ್ಟರು. ಅಧಿಕಾರಕ್ಕೆ ಬಂದ್ರಿ, 3 ಟರ್ಮ್ ಆಯ್ತು, ನಮ್ಮ ಅಕೌಂಟ್ಗೆ ಯಾವ ಹಣನೂ ಬರಲಿಲ್ಲ ಅಂತ ನೀವು ಕೇಳಬೇಕು. ಆದ್ರೆ ಇವತ್ತು ನಾವು ಏನು ನಮ್ಮ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಬಹಳ ತರಾತುರಿನೆಲ್ಲ ಅಕೌಂಟ್ಗಳು ಓಪನ್ ಮಾಡಿಕೊಂಡು ನಾನು ಮನೆ ಯಜಮಾನಿ, ನಾನು ಶಕ್ತಿ ಬೇಳೆ, ನನ್ನ ಮನೇಲಿ ಗೃಹಜ್ಯೋತಿ ಬೇಕು ಅಂತ ಹೇಳಿ ಎಲ್ಲ ಅರ್ಜಿ ಕೊಟ್ಕೊಂಡು ಈಗ ಉಚಿತವಾಗಿ ಕರೆಂಟ್ ಬರ್ತಾ ಇದೆ, ಹಣನೂ ಹೋಗ್ತಾ ಇದೆ, 10 kg ಅಕ್ಕಿನೂ ಬರ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಉಪಯೋಗನ ಪಡ್ಕೊಳ್ತಾ ಇದೆ. ಪಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಅದು ಉಪಕಾರ ಸ್ಮರಣೆ ಇಟ್ಕೊಳ್ಬೇಕಲ್ಲ, ಅದನ್ನ ನೀವು ನೆನೆಸ್ಬೇಕು. ಯಾರು ನೆನೆಸ್ಬೇಕು?
ನೆನೆಸಬೇಕು. ಅದಕ್ಕೋಸ್ಕರ ಈಗ ನಾವು ಗ್ಯಾರಂಟಿಗಳನ್ನ ಹೊಸದಾಗಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ 15 ಜನ ಸದಸ್ಯರಂತ ಪ್ರತಿ ತಾಲೂಕಿನಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳಾಗಿ ಇದನ್ನ ಜನರಿಗೆ ನೆನಪು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಿಮ್ಮನ್ನ ನಾಮಕರಣ ಮಾಡಬಹುದು. ಈಗ ನನಗೆ 3 ವರ್ಷ ಆದಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿವರೆಗೂ ಬೆಳೆದಿದ್ದೇನೆ. ಒಬ್ಬ ವಿದ್ಯಾರ್ಥಿ ನಾಯಕನಾಗಿ, ಯೂತ್ ಕಾಂಗ್ರೆಸ್ ನಾಯಕನಾಗಿ ವಿವಿಧ ಹಂತದಲ್ಲಿ ಅವ್ರಿಗೆ ಮರುಪರಿಶೀಲನೆ ಅಂತಂದ್ರೆ ನಿಲ್ಲಿಸೋದಂತ ಅಲ್ಲ, ಮತ್ತೆ ನೇರವಾದಂತ ಜನರಿಗೆ ನೇರವಾಗಿ ಅವ್ರಿಗೆ ಹಣವನ್ನ ತಲುಪಬೇಕು. ಕೆಲವರಿಗೆ ಸಾಲ ತಗೊಂಡು ಹೋಗ್ತಾ ಇದ್ರು, ಬೇರೆಯವರು ಅದನ್ನ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ರು. ಅದನ್ನ ತಪ್ಪಿಸ್ಬೇಕು ಅಂತೇಳಿ ನೇರವಾಗಿ ಯಾರ ಫೋನ್ ನಂಬರ್ ಇದೆ, ಈಗ ಸರಿಯಾದ ಫೋನ್ ನಂಬರ್ ಅನ್ನ ಪಡ್ಕೊಂಡು ಎಲ್ಲರೂ ಕೂಡ ಅರ್ಹರಿಗೆ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿ ಇವತ್ತು ಮತ್ತೆ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯವನ್ನು ಕೊಡಬೇಕು, ಬೇರೆ ರಾಜ್ಯದ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಅಲ್ಲೆಲ್ಲಿಂದ ಕೆಲಸಕ್ಕೆ ಬಂದವರಿಗೆಲ್ಲ ನಾವು ತಿಳ್ಕೊಳಕ್ ಆಗುದಿಲ್ಲ. ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೇನೆ, ಯಾರು ಕೂಡ ನಾವು ಈ ಗ್ಯಾರಂಟಿ ಹೋಟೆಲ್ ಎಷ್ಟು ಪ್ರಯಾಣ ಆಗ್ತದೆ, ಆದ್ರೆ ನಿಮ್ಮೆಲ್ಲರೂ ಕೂಡ 29ನೇ ತಾರೀಕು ಒಳಗಡೆ ಎಲ್ಲ ಪ್ರತಿಯೊಂದು ಮನೆಗೂ ಕೂಡ ಮನೆಗೆ ಅವರೊಂದು ಫಾರಂ ತಂದು ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್. ನಾನಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಯಾವುದೇ MLA ಇರಲಿ, ನಾವು ವಾಪಸ್ ಅದನ್ನ ಫಿಲ್ಅಪ್ ಮಾಡಿಬಿಟ್ಟು ನಾವು ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಮತ ಇರ್ತದೆ ಹೊರತು ನೀವು ವಾಪಸ್ಸು ನೀವು ಫಿಲ್ಅಪ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮತ ಇರುವುದಿಲ್ಲ. ಅದಕ್ಕೆ ನೀವು ಕಡ್ಡಾಯವಾಗಿ ಈಗಾಗಲೇ ನಾವು ಪ್ರತಿಯೊಂದು ಪಂಚಾಯತಿ ಪ್ರತಿಯೊಂದು ಬೂತ್ ಅನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. BJP ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಬೂತ್ ಲೆವೆಲ್ ಏಜೆಂಟ್ ಅನ್ನ ನಾವು ನೇಮಕ ಮಾಡಿದ್ದೇವೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ. ಸೊ ಫಾರಂ ಇಸ್ಕೊಂಡು 29ನೇ ತಾರೀಕು BLA ಒಳಗೆ ಕೊಡ್ಬೋದು. ಇಲ್ಲ ಅಂದ್ರೆ ನಮ್ಮ BLA ಕೊಟ್ರೆ ಅವ್ರು ಎತ್ಕೊಂಡೋಗಿ BLO ಕೈಗೆ ತಲುಪಿಸ್ಬೋದು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಬೀದರ್ನಲ್ಲಿ ಅವರು ಮಾತನಾಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಇಳಿಸಿದರೂ ಕೂಡ ಕೇಂದ್ರ ಸರ್ಕಾರ ಮಾತ್ರ ತೈಲ ಬೆಲೆ ಇಳಿಕೆ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ನಾವು ಜನಜಿ ಪರವಾಗಿದ್ದೇವೆ, ಅವರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಆರಂಭಿಸಿದ್ದೇವೆ, ಖಾಲಿ ಹುದ್ದೆಗಳನ್ನು ತುಂಬುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಈ ವರ್ಷ ಜಿಲ್ಲೆಯಲ್ಲಿ ಮಳೆಯಾಗದೆ ರೈತರು ಸಂಕಷ್ಟದಲ್ಲಿದ್ದು ಬರ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ವಾಡಿಕೆಗಿಂತ ತೀರಾ ಕಡಿಮೆ ಮಳೆಯಾಗಿದೆ. ಜಿಲ್ಲೆಯ ನೀರಾವರಿ ಪೂರ್ಣಗೊಳಿಸಲು 2,500 ಕೋಟಿ ಅಗತ್ಯ. ಬೀದರ್ ಜಿಲ್ಲೆ ಪ್ರವಾಸಿ ತಾಣ ಪ್ರಸ್ತಾವ ಅನುಮೋದನೆಯನ್ನು ನೀಡಬೇಕು. ಜಿಲ್ಲೆಯ 3 ಸಹಕಾರಿ ಕಾರ್ಖಾನೆ ಪುನಶ್ಚೇತನ ಅಗತ್ಯ, ಅದಕ್ಕೆ ಅಗತ್ಯ ನೆರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ, ಕಾರಂಜಿ ಸಂತ್ರಸ್ತರಿಗೂ ಕೂಡ ನೆರವು ನೀಡಬೇಕು ಅನ್ನುವಂಥ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಎದುರುಗಡೆಯೇ ವೇದಿಕೆ ಮೇಲೆ ತಾವು ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಈಶ್ವರ್ ಖಂಡ್ರೆ ಅವರು ಮಾಡಿದರು. ಸಂಸದ ಸಾಗರ್ ಖಂಡ್ರೆ ಮಾತನಾಡಿ SIR ಬಗ್ಗೆ ಪಕ್ಷದ ಕಾರ್ಯಕರ್ತರು ಎಚ್ಚರ ವಹಿಸಬೇಕು, ಮತದಾನ ರದ್ದು ಆದರೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಎಂದು ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಶಾಸಕ ರಹೀಂ ಖಾನ್ ಅವರು ಕೂಡ ಮಾತನಾಡ್ತಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮುಖಂಡರಾಗಿರುವಂತಹ K ಪುಂಡ್ಲಿಕ್ ರಾವ್, ನರಸಿಂಗರಾವ್ ಸೂರ್ಯವಂಶಿ, ವಿಜಯ್ ಸಿಂಗ್, ಅರವಿಂದ್ ಕುಮಾರ್ ಅರಳಿ, ಅಮೃತರಾವ್ ಚಿಮ್ಕೋಡೆ, ಸಂಜಯ್ ಜಾಗೀರ್ದಾರ್, ಭೀಮಸೇನರಾವ್ ಶಿಂದೆ, ಅಮರ್ ಖಂಡ್ರೆ, ದತ್ತು ಮೂಲ್ಗೆ, ಆನಂದ್ ದೇವಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇನ್ನು ಉಳಿದಿರ್ತಕ್ಕಂಥ ಭರವಸೆಗಳನ್ನ ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ನಾವು ಈಡೇರಿಸುತ್ತೇವೆ ಎನ್ನುವಂತ ರೀತಿಯಲ್ಲಿ ಇವತ್ತು ನಾವು ಮುಂದೆ ಹೊರಟಿದ್ದೇವೆ.
ಇವತ್ತು ನಾವು ಅವರಿಗೆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. 2014ರಿಂದ ನೀವು ಅಧಿಕಾರದಲ್ಲಿದ್ದೀರಿ. ಯಾವ ಯೋಜನೆಯನ್ನು ನೀವು ಮಾಡಿದ್ದೀರಿ ಇಡೀ ದೇಶದಲ್ಲಿ? ಯಾವ ನೀರಾವರಿ ಯೋಜನೆಯನ್ನ ಮಾಡಿ ಅಣೆಕಟ್ಟನ್ನ ಕಟ್ಟಿದ್ದೀರಿ? ಬಡವರಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನ ನೀವು ಯಾವುದಾದ್ರೂ ಕೊಟ್ಟಿದ್ದೀರಾ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಕೊಟ್ಟ ನಂತರ ಆ ಬಡವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಾನೂನಾತ್ಮಕವಾಗಿ ಕೊಟ್ಟು ಕಟ್ಟಡ ಕಟ್ಟಿದ್ದೇವೆ, ಜಿಲ್ಲಾ ಕಟ್ಟಡ ಕಟ್ಟಿದ್ದೇವೆ, ನೀರಾವರಿ ಯೋಜನೆ ಮಾಡ್ತಾ ಇದ್ದೇವೆ. ಇದು ಮುಂದಿನ ದಿನಮಾನಗಳಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕೊಟ್ಟ ಮಾತುಗಳನ್ನು, ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತೇವೆ. ಹಾಗೆ ಒಂದು ಸ್ಟೇಡಿಯಂ ಮಾಡ್ತಾ ಇದ್ದೇವೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂಶೋಧನಾ ಕೇಂದ್ರ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಸಮುದಾಯದ ಅನುಭವ ಮಂಟಪಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಬರುವ ಬಸವ ಜಯಂತಿ ಒಳಗಾಗಿ ಅನುಭವ ಮಂಟಪ ಕಾಮಗಾರಿ ಉದ್ಘಾಟನೆ ಏನ್ ಬಾಕಿ ಹಣ ಕೊಟ್ಟು ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತಾ ಇದ್ದೇನೆ. ರಹೀಂ ಖಾನ್ ಅವರು ಹೋರಾಟ ಮಾಡಿ ಬೀದರ್ ಅನ್ನು ನಗರಸಭೆಯಿಂದ ಮಹಾನಗರ ಪಾಲಿಕೆ ಮಾಡಿದ ಕೀರ್ತಿನೂ ಕಾಂಗ್ರೆಸ್ಗೆ ಸಲ್ತದೆ. ರಹೀಂ ಖಾನ್ ನಾವು ಕೂಡ ಮಾಡಿದ್ದೇವೆ. ಅನೇಕ ಇದೇ ರೀತಿಯಲ್ಲಿ ಇವತ್ತು ಅದಕ್ಕೆ 200 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಹಾಗೆ ಮುಂಬರುವಂತಹ ದಿನಮಾನಗಳಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಅವೆಲ್ಲದಕ್ಕೆ ಅನೇಕ ಯೋಜನೆಗಳು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಏನಿದೆ, ಉಪಮುಖ್ಯಮಂತ್ರಿಗಳಿಗೆ ಅಂದ್ರೆ ಬೀದರ್ ಬರಪೀಡಿತ ರಾಜ್ಯ ಇದೆ. ಈ ಸಲ ಬಹಳ ಬರ ಬಿದ್ದಿದೆ, ಮಳೆ ಬಂದಿಲ್ಲ, ಬಿತ್ತಣಿಕೆ ಆಗಿಲ್ಲ. ಬರ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ವಿನಂತಿ ಮಾಡ್ತಾರೆ. ನಮ್ಮ ನೀರಾವರಿ ಯೋಜನೆಗಳೇನಿದ್ದಾವೆ, ಗೋದಾವರಿ ಬೇಸಿನ ಅಡಿಯಲ್ಲಿ ಅಲ್ಲಿ ಬರುವಂತ ಎಲ್ಲಾ ನೀರಾವರಿ ಯೋಜನೆಗಳು, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಡ್ರೈ ಪ್ಲೇಸ್, ಒಣ ಪ್ರದೇಶ ಯಾವುದಾದ್ರೂ ಇದ್ರೆ ಅದು ಬೀದರ್ ಇದೆ. ಹೀಗಾಗಿ ನಾವು ಗಮನ ಕೊಟ್ಟು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಬರೀ SIR ಬರೀ ಲೋಕಸಭಾ ಚುನಾವಣೆ, ವಿಧಾನಸಭೆ ಚುನಾವಣೆಗಷ್ಟೇ ಸೀಮಿತ ಇಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಎಲ್ಲಾ ಚುನಾವಣೆಗಳಿಗೂ ಅಪ್ಲೈ ಆಗುತ್ತೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಹೆಸರು ಮತದಾರ ಪಟ್ಟಿಯಿಂದ ಕಟ್ ಆಯಿತು ಅಂದ್ರೆ ನಾಳಿನ ದಿನ ಯಾವುದೇ ಒಂದು ನಮ್ಮ ಸರ್ಕಾರದ ಯೋಜನೆ ಇರ್ಬೋದು, ಗ್ಯಾರಂಟಿಗಳು ಇರ್ಬೋದು, ಏನು BPL ಕಾರ್ಡ್ ಇಂದ ಹಾಸ್ಪಿಟಲ್ ಸಹಾಯ ಇರ್ಬೋದು, ಎಲ್ಲಾನೇ ಕೂಡ ಬಂದಾಗತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ನಾನು ಊರಿಗೆ ಹೋಗಿದ್ದಾಗ ಸಮಸ್ಯೆಗಳು ಏನೇನ್ ಬರ್ತಾ ಇದೆ ಅಂತಂದ್ರೆ, ಬಹಳ ಜನ ನಮ್ಮ ಕಡೆ ಹೈದರಾಬಾದ್, ಬೆಂಗಳೂರು, ಪುಣೆ ಕೆಲಸ ಮಾಡಕ್ ಹೋಗಿದ್ದಾರೆ. ಅಂತ ಸಂದರ್ಭಗಳಲ್ಲಿ ಜನ ನಮ್ಗೆ ಯಾರು ವೋಟ್ ಹಾಕ್ತಾರೆ ಅಂತವ್ರನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಜನ ಏನಂತಾರೆ, ಇಲ್ಲ ನಾವು ಹೈದರಾಬಾದ್ ನಾವು ಇದೀವಿ, ನಮ್ಮ ರೇಷನ್ ಕಾರ್ಡ್ ಹೈದರಾಬಾದ್ ಅಲ್ಲಿ ಇದೆ, ನಾನು ಇಲ್ಲೇ ಇಟ್ಕೊಳ್ತೀನಿ, ಬಾಲ್ಕಿ, ಹುಮ್ನಾಬಾದ್, ಬಸವಕಲ್ಯಾಣ್, ಬೀದರ್ ಬೇಡ ಅಂತಂತಾರೆ. ಅಂತ ಸಂದರ್ಭಗಳಲ್ಲಿ ಯಾರ್ಯಾರು ನಮ್ಗೆ ವೋಟ್ ಹಾಕ್ತಾರೆ ಅಂತವ್ರನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಫಸ್ಟ್ ಟೈಮ್ 10 ವರ್ಷದಲ್ಲಿ 2016ರಲ್ಲಿ ಯೋಜನೆ ಪ್ರಾರಂಭ ಆಗಿತ್ತು. ಮೊದಲನೇ ಸಲ ಚುನಾವಣೆಯಲ್ಲಿ ಕೂಡ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿಮ್ಗೆ ನಾನು ಭರವಸೆ ಕೊಟ್ಟಿದ್ದು ಎಲ್ಲ ನಮ್ಮ ರೈತ ಬಾಂಧವರಿಗೆ, ನೀವು ನನಗೆ ಬೆಂಬಲ ಕೊಡ್ರಿ, 100ಕ್ಕೆ 100 ಏನು ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇರ್ಲಿಲ್ಲ, ನಾನು ಬಂದ್ಮೇಲೆ ನಾನು ಪ್ರಯತ್ನ ಮಾಡಿ ಇನ್ಶೂರೆನ್ಸ್ ಅನ್ನು ಕ್ಲೇಮ್ ಮಾಡಿಸಿ ಅಂತ ಮೊದಲನೇ ಬಾರಿಗೆ 250 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ನಾನು ಬಹಳ ಖುಷಿಯಿಂದ ಹೇಳ್ಬೋದು. ಅದಕ್ಕೆ ನಾವು ಕೂಡ ಇನ್ನೂ ಜಾಸ್ತಿ ನಾವು ಒಗ್ಗಟ್ಟಾಗಿ ನಾವು ಹೋಗ್ಬೇಕಾಗಿದೆ. ಎರಡನೇ ವಿಚಾರ ಮಾತಾಡಬೇಕು ಅಂತಂದ್ರೆ, ವೇದಿಕೆ ಮೇಲಿರುವ ನಾಯಕರು ಯಾವಾಗಲೂ ಕೂಡ ಅವ್ರು ನಮ್ಗೆ ಬಹಳ ಒಂದು ದೊಡ್ಡ ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಕ್ಯಾನ್ಸರ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಈಗ ಜನ ಹತಾಶರಾಗುವಂಥ ಬದಲಿಗೆ ವೈಜ್ಞಾನಿಕ ಮುನ್ನೆಚ್ಚರಿಕೆ ಚಿಕಿತ್ಸೆಯತ್ತ ಗಮನ ಹರಿಸಬೇಕಾಗಿದೆ. ಆ ರೋಗಿಗಳ ಜೀವಕ್ಕೆ ಕೇವಲ ಕಾಯಿಲೆಯೊಂದೇ ಈಗ ದೊಡ್ಡ ಭೀತಿಯಾಗಿ ಉಳಿದಿಲ್ಲ, ಬದಲಾಗಿ ಸಾಮಾಜಿಕ ಕಳಂಕ ಮತ್ತು ಭಯದಿಂದಾಗಿ ವೈದ್ಯರ ಬಳಿ ತಡವಾಗಿ ಬರ್ತಾ ಇರುವಂಥದ್ದು ಕೂಡ ರೋಗಗಳು ಉಲ್ಬಣಗೊಳ್ಳಲಿಕ್ಕೆ ಮೂಲ ಕಾರಣ ಆಗ್ತಾ ಇವೆ ಎನ್ನುವಂಥ ಮಾತನ್ನು ಬೆಂಗಳೂರು ಹಳೆ ನಿಲ್ದಾಣ ರಸ್ತೆಯಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆ ಸರ್ಜಿಕಲ್ ಆಂಕೋಲಜಿ ಮತ್ತು ರೋಬೋಟಿಕ್ ಸರ್ಜರಿ
ಸರ್ಜರಿ ವಿಭಾಗದ ಸಲಹೆಗಾರರಾಗಿರ್ತಕ್ಕಂಥ ಡಾಕ್ಟರ್ ದೇವೇಶ್ ಬಲ್ಲಾಳ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಸಾಮಾಜಿಕ ಕಳಂಕ ಹಾಗೂ ಅಪ್ರಾಮಾಣಿಕ ಒಂದು ಪರ್ಯಾಯ ಚಿಕಿತ್ಸೆಗಳ ಮೇಲಿನ ನಂಬಿಕೆಯಿಂದಾಗಿ ಜನರು ಸರಿಯಾದ ಒಂದು ವೈದ್ಯಕೀಯ ಚಿಕಿತ್ಸೆ ಪಡೀಲಿಕ್ಕೆ ಹಿಂಜರಿಸ್ತಾ ಇದ್ದಾರೆ. ನಾವು ಇಂತಹ ತಪ್ಪು ಕಲ್ಪನೆಗಳನ್ನು ತೊಡೆದು ಹಾಕಬೇಕಾಗಿದೆ. ಕ್ಯಾನ್ಸರ್ ತಪಾಸಣೆ ಮತ್ತು ಆರಂಭಿಕ ಚಿಕಿತ್ಸೆ ಬಗ್ಗೆ ಮುಕ್ತವಾಗಿ ಚರ್ಚಿಸುವಂಥದ್ದನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ. ಯಾರೇನು ಅಂದ್ಕೊಳ್ತಾರೋ, ಅವರೇನಂತಾರೋ, ಇವರೇನಂತಾರೋ ಅನ್ನೋ ಕಾರಣಕ್ಕಾಗಿ ಕ್ಯಾನ್ಸರ್ ನನಗಿದೆ, ಯಾರಾದರೂ ತಪ್ಪು ತಿಳ್ಕೊತಾರೋ ಅಂತ ತಿಳ್ಕೊಂಡು ಆ ರೋಗಗಳನ್ನು ತನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಾರ್ದೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ಅದಕ್ಕಾಗಿ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ನಿಮಗೋಸ್ಕರ ಚಿಕಿತ್ಸೆ ನೀಡಲಿಕ್ಕೆ ತಯಾರಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯಯುತವಾಗಿ ಬದುಕಬೇಕು, ಆರೋಗ್ಯಯುತ ಜೀವನವನ್ನು ನಡೆಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕ್ಯಾನ್ಸರ್ ಚಿಕಿತ್ಸೆಯು ಈಗ ಎಲ್ಲರಿಗೂ ಒಂದೇ ಮಾದರಿಯಾಗಿರುವುದಿಲ್ಲ. ಇಂದಿನ ಚಿಕಿತ್ಸೆಯನ್ನು ಪ್ರತಿಯೊಬ್ಬ ರೋಗಿಯ ಗಡ್ಡೆಯ ಜೈವಿಕ ಸ್ವರೂಪಕ್ಕೆ ತಕ್ಕಂತೆ ಪ್ರತ್ಯೇಕವಾಗಿ ರೂಪಿಸಲಾಗುತ್ತೆ. ಇದು ಪರಿಣಿತ ವೈದ್ಯರ ತಂಡದ ಸಾಮೂಹಿಕ ಪ್ರಯತ್ನದಿಂದ ಸಾಧ್ಯ ಆಗ್ತಾ ಇದ್ದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡ್ತಾ ಇದೆ ಎಂದು ಹೇಳಿದರು. 95% ಈಗ ಸಕ್ಸಸ್ ರೇಟ್ ಇದೆ ಬ್ರೀಸ್ಟ್ ಕ್ಯಾನ್ಸರ್ಗಳಲ್ಲಿ ಕೂಡ. ಸೊ ಹಾಗಾಗಿ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬ್ರೈನ್ ಕ್ಯಾನ್ಸರ್ ಇರ್ಬೋದು, ಬ್ರೀಸ್ಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಬಹುತೇಕವಾಗಿ ಭಯಪಡುವ ಅಗತ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ತಂಬಾಕು ಸೇವನೆ ಪಾತ್ರ ಇಲ್ಲಿ ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ. ರಾಜ್ಯದಲ್ಲಿ ವರದಿಯಾಗುವ ಒಟ್ಟು ಕ್ಯಾನ್ಸರ್ ಪ್ರಕರಣಗಳಲ್ಲಿ ಸುಮಾರು 25% ಪ್ರಕರಣಗಳಿಗೆ ತಂಬಾಕು ಸೇವನೆ ನೇರ ಕಾರಣವಾಗಿದೆ ಅನ್ನುವಂಥ ಆತಂಕ ಕೂಡ ನಮ್ಮ ಮುಂದೆ ಇದೆ. ಅಂದಾಜು 22,000 ಕ್ಯಾನ್ಸರ್ ಪ್ರಕರಣಗಳು ನೇರವಾಗಿ ತಂಬಾಕು ಬಳಕೆಯೊಂದಿಗೆ ಸಂಬಂಧ ಹೊಂದಿವೆ. ಇದು ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಜಾಗೃತಿ ಮೂಡಿಸುವ ಬಲವಾದ ಕಾರ್ಯತಂತ್ರಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಕ್ಯಾನ್ಸರ್ ಕುರಿತಂತೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಸಮಾಜ, ಸರ್ಕಾರ ಮತ್ತು ವೈದ್ಯಕೀಯ ವಲಯ ಒಗ್ಗೂಡಿ ಒಂದು ಕೆಲಸ ಮಾಡಿದರೆ, ಶ್ರಮ ಪಟ್ಟರೆ ಈ ಕ್ಯಾನ್ಸರ್ ಎನ್ನುವಂಥ ಮಹಾಮಾರಿಯನ್ನು ಈ ದೇಶದಿಂದ ಓಡಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಬಲ್ಲಾಳ್ ಅವರು ಅಭಿಪ್ರಾಯಪಟ್ಟರು. ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಬ್ಯಾಂಗ್ಳೂರ್ ಕೆಲಸ ಮಾಡ್ತೀನಿ. ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್. ಈಗ ಎಲ್ಲ ನ್ಯೂಸ್ ಚಾನಲ್ ಎಲ್ಲ ನೋಡಿದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಹೌದು, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಯಾಕದೆಲ್ಲ ಹೇಳ್ತಾರೆ ಅಂತ ಕ್ಯಾನ್ಸರ್ ಕೇಳಿ ಎಲ್ಲರಿಗೂ ಭಯ ಬರುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ಯಾರು ಹೇಳಲ್ಲ. ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟು ತುಂಬ ಇಂಪ್ರೂವ್ ಆಗಿದೆ. ಒಂದು 15-20 ವರ್ಷ ಹಿಂದೆ ಯಾರಿಗಾದ್ರು ಕ್ಯಾನ್ಸರ್ ಬಂದರೆ 1-2 ವರ್ಷವಾಗಿ ತೀರಿ ಹೋಗ್ತಾ ಇದ್ರು. ಈಗ ಹಂಗಲ್ಲ. ಈಗ ಮೆಜಾರಿಟಿ ಪೇಷಂಟ್ ಕ್ಯಾನ್ಸರ್ ಬಂದ ಮೇಲೆ ಕ್ಯೂರ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಈಗ ನಮ್ಮ ಹತ್ರ ತುಂಬ ಪೇಷಂಟ್ ಇದ್ದಾರೆ, 10 ವರ್ಷ ಫಾಲೋ ಅಪಿಗೆ ಬರ್ತಾ ಇದ್ದಾರೆ, ಫುಲ್ ಸರಿ ಇದ್ದಾರೆ. ಬೇರೆ ಏನಂತ ಹೇಳಿದರೆ ಈಗ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಅವೇರ್ನೆಸ್ ತುಂಬ ಜಾಸ್ತಿ ಆಗಿದೆ. ಎಲ್ಲರಿಗೂ ಕ್ಯಾನ್ಸರ್ ಏನಂತ ಗೊತ್ತಿದೆ. ಪ್ರಾಬ್ಲಮ್ ಏನಾಗಿದೆ ಅಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನು ಸರಿ ಇದೆ, ಏನು ರಾಂಗ್ ಇದೆ ಯಾರಿಗೂ ಗೊತ್ತಿಲ್ಲ. ಕ್ಯಾನ್ಸರ್ ಒಂದ್ಸಲ ಟೈಪ್ ಮಾಡಿದರೆ ಇನ್ಸ್ಟಾಗ್ರಾಮ್ ಒಳಗೆ 1,000 ಡಿಫ್ರೆಂಟ್ ವಿಡಿಯೋಸ್ ಬರುತ್ತೆ. ಈ ಲಾವಂಗ ಸರ್ಜಿಕಲ್ ಆಂಕಾಲಜಿ ಬರೀ ನಾನು ಟ್ರೀಟ್ಮೆಂಟ್ ಕೊಡಲ್ಲ. ನಮ್ಮ ಜೊತೆಗೆ ಮೆಡಿಕಲ್ ಆಂಕಾಲಜಿಸ್ಟ್, ಇಮ್ಯುನೋಥೆರಪಿ, ರೇಡಿಯೇಷನ್ ಆಂಕಾಲಜಿಸ್ಟ್, ನ್ಯೂಕ್ಲಿಯರ್ ಮೆಡಿಸಿನ್ ಎಲ್ಲ ಸೇರಿ ಕರೆಕ್ಟ್ ಕ್ಯಾನ್ಸರ್, ಕರೆಕ್ಟ್ ಪೇಷಂಟಿಗೆ ಯಾವ ಟ್ರೀಟ್ಮೆಂಟ್ ಬೇಕಂತ ಎಲ್ಲರೂ ಸೇರಿ ಮಾಡಬೇಕು. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್. ಕ್ಯಾನ್ಸರ್ ಬರುವಾಗ ಕ್ಯಾನ್ಸರ್ ಸ್ಪೆಷಲೈಸ್ ಟೀಮ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಬೇಕು. ಹಂಗೆ ಮಾಡಿದರೆ ಟ್ರೀಟ್ಮೆಂಟ್ ಎಲ್ಲ ಸರಿ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಮತ್ತು ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿ ಆಗುತ್ತೆ. ಬೇರೆ ಏನಂತ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಟ್ರೀಟ್ಮೆಂಟ್ ತಗೊಂಡ್ರೆ ಫಸ್ಟ್ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ, ಸೆಕೆಂಡ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ. ಸ್ಟೇಜ್ ಜಾಸ್ತಿ ಆಗ್ತಾ ಹೋಗುವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಎಲ್ಲರಿಗೂ ಗೊತ್ತಿರಬೇಕು. ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕ್ಟ್ರಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.